ನಿಮ್ಮ ವಂಶದಲ್ಲಿ ಅದೇನ್ ಲಿಂಕ್ ಇದೆನೋ ಹಳೇದು ನಂಗೆ ಅಷ್ಟರ ಬಗ್ಗೆ ನಾವೀಗ ಬರ್ತಿರ್ತಕ್ಕಂಥದ್ದು ಬಕ್ರಿ ಆಂಜನೇಯ ದೇವಸ್ಥಾನದ ಹತ್ರ. ಇದು ಬಕ್ರಿ ಅನ್ನೋದೇ ವಿಶೇಷವಾಗಿರ್ತಕ್ಕಂಥದ್ದು. ಈಗ ಹೇಳೋ ಪ್ರಕಾರ ಇಲ್ಲಿ ಸ್ಥಳ ಪುರಾಣದ ಪ್ರಕಾರ ಆಂಜನೇಯನ ಬಾಲದ ತುದಿಯಲ್ಲಿ ಗಂಟೆ ಇದೆ. ಬಾಲದ ತುದಿಯಲ್ಲಿ ಗಂಟೆ ಇರ್ತಕ್ಕಂಥ ಆಂಜನೇಯ ಅಂದರೆ ಶಾರದಾ ಮೇಡಮ್ ನಾವೆಲ್ಲ ಚರ್ಚೆ ಮಾಡಬೇಕಾದ್ರೆ ಏನು ಅಂದ್ಕೊಂಡ್ವಿ ಅಂದರೆ ಎಲ್ಲಿ ವ್ಯಾಸರಾಯರು ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಿದಾರೋ ಅಲ್ಲೆಲ್ಲ ಬಾಲಕ್ಕೆ ಗಂಟೆ ಕಟ್ಟಿರ್ತಕ್ಕಂಥ ಒಂದು ಲಾಂಛನ ಅಥವಾ ಸಂಕೇತ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇಲ್ಲಿ ಕೂಡ ಬಾಲದಲ್ಲಿ ಗಂಟೆ ಇರೋದ್ರಿಂದ ಇದು ವ್ಯಾಸರಾಯರೇ ಮಾಡತಕ್ಕಂಥದ್ದು ಇರಬೇಕು ಅಂತ ಇಬ್ಬರು ನಾವು ಚರ್ಚೆ ಮಾಡ್ತಾ ಇದ್ವಿ. ಹಾಗೆ ಬಕ್ರಿ ಅಂತ ಯಾಕೆ ಬಂತು ಅಂತ, ಬಕ್ರಿ ಅನ್ನೋದು ಒಂದು ಹಿಂದಿ ಶಬ್ದ. ಹಾಗಾಗಿ ಬಕ್ರಿ ಅಂದ್ರೆ ನಾವು ಆಲ್ಮೋಸ್ಟ್ ನಾವು ಬ್ರಾಹ್ಮಿಣ್ಸ್ ರೊಟ್ಟಿಗೆ ಬಕ್ರಿ ಅಂತ ಕರಿತೀವಿ. ಹಂಗಾಗಿ ನಮ್ಮ ಪೂರ್ವಿಕರಲ್ಲಿ ಒಬ್ರು ಹಳಬ್ರು ತುಂಬಾ ಇಲ್ಲಿ ಕಾಲಾರ ಏನೋ ಸಮಯದಲ್ಲಿ ತುಂಬಾ ಬಕ್ರಿಯನ್ನ ಮಾಡಿ ಹಂಚಿದ್ರು ಬಡವರಿಗೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ನಮ್ಗೆ ಅಡ್ಡ ಹೆಸರು ಯಾರ ಮನೆ ಅವರು ಅಂತಂದ್ರೆ ಹೆಸರೆಲ್ಲ ಸೇಮ್ ಒಂದೇ ರೀತಿ ಇರೋದ್ರಿಂದ ಬಕ್ರಿ ಕೊಟ್ಟಿದ್ರಲ್ಲ ಬಕ್ರಿಯರ ಮನೆಯವರು ಅಂತ ಅವಾಗಿನ ರೂಢಿನಾಮನೆ ಇವಾಗ ನಮ್ಗದು ಬಕ್ರಿಯವ್ರ ಮನೆತನ ಅನ್ನೋ ಸಂಕೇತದಲ್ಲಿ ನಾವು ಈಗೂ ನಡ್ಕೊಂಡು ಬರ್ತಾ ಇದ್ದೀವಿ. ನಮಗೂ ಬಕ್ರಿಯರ್ ಅಂತಾನೆ ಹೇಳ್ತಾರೆ, BR ಅಂತಾನೆ ನಮಗೆ ಮೆನ್ಷನ್ ಮಾಡ್ತೀವಿ ನಾವು ಹೆಸರು. ಹರಪನಹಳ್ಳಿಯಲ್ಲಿ ನಮಗೆ ಇತಿಹಾಸ ಒಂದು 200-300 ವರ್ಷದ ಹಿಂದೆ ಒಂದು ಅಥವಾ ಈಗ ಇದಕ್ಕಿಂತ ಹಿಂದೆ ಇಲ್ಲಿ ಒಂದು ಅಗ್ರಹಾರ ಇತ್ತು. 12 ಜನ ಬ್ರಾಹ್ಮಣರು, 12 ಹನುಮಂತನ ದೇವಸ್ಥಾನಗಳು, 12 ಗರಡಿ ಮನೆಗಳು ಅಂತೆಲ್ಲ ಪ್ರಸ್ತಾಪ ಬರ್ತಾ ಇದೆ. ಹಾಗಾಗಿ ಆ 12 ಆಂಜನೇಯ ದೇವಸ್ಥಾನದಲ್ಲಿ ಇದು ಬಕ್ರಿ ಆಂಜನೇಯನು ಬಂದಿರಬೇಕು. ಹಾಗಾಗಿ ನಾವೀಗ ಇಡೀ ಊರಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ 12 ಎಲ್ಲೆಲ್ಲಿದೆ ದೇವಸ್ಥಾನ ಇದು ಅಂತೇಳಿ. ನಮಗೆ ಕೋಟೆ ಆಂಜನೇಯ ಗೊತ್ತು, ಯಾಕಂದರೆ ಒಂದು ಊರು ಹೊರಗಡೆ ಒಂದು ಆಂಜನೇಯ ಇದ್ದೇ ಇರುತ್ತೆ, ಊರಿಗೊಂದು ಆಂಜನೇಯ ಇರುತ್ತೆ. ಹಾಗಾಗಿ ಈ ಆಂಜನೇಯಗಳನ್ನು ನಾವು ನೋಡ್ತಾ ಹೋದರೆ ಆ ಊರಿನ ಮಿತಿಯನ್ನು ಒಂದೊಂದು ಕರೆಗಲ್ಲು ಹಾಕಿರ್ತೀವಿ ನಾವು. ಆ ಕರೆಗಲ್ಲು ಊರು ಆರಂಭ ಆಗ್ತಕ್ಕಂಥದ್ದನ್ನು ಸಂಕೇತ ಮಾಡುತ್ತೆ. ಇಡೀ ಊರಿಗೆ ಬರ್ತಕ್ಕಂಥ ದೃಷ್ಟಿ ಎಲ್ಲ ಅದಕ್ಕೆ ಹೋಗಲಿ ಅನ್ನೋತಾರೆ. ಹಾಗೆ ಒಂದು ಊರಿಗೆ ಒಂದು ಆಂಜನೇಯ ಊರು ಹೊರಗಡೆ ಇರ್ತಾರೆ. ಎಷ್ಟೇ ಇದಾದರೂ ಕೂಡ ಊರು ದೊಡ್ಡದಾದ್ರೆ ಅದು ಆಂಜನೇಯ ಊರು ಒಳಗಡೆ ಬರಬೇಕಾಗ್ತಾರೆ. ಹಾಗಾಗಿ ಇದು ಕೂಡ ಸಾಂಸ್ಕೃತಿಕ ಅಧ್ಯಯನ ಅಂತಲೇ ಹೇಳ್ಬೋದು. ಒಂದು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯಗಳು, ನಮ್ಮಲ್ಲಿರ್ತಕ್ಕಂಥ ಇದು ನಮ್ಮ ಊರು ಬೆಳವಣಿಗೆ ಇವನ್ನೆಲ್ಲ ನಾವು ಅಧ್ಯಯನ ಮಾಡಬೇಕಂದ್ರೆ ಈ ರೀತಿಯ ಹಳೆಯ ದೇವಸ್ಥಾನಗಳನ್ನು, ಹಳೆಯ ಗರಡಿ ಮನೆಗಳನ್ನು, ಹಳೆಯ ಬಾಗಿಲುಗಳಿರ್ತವೆ, ಕರೆಗಲ್ಲುಗಳಿರ್ತವೆ, ಅದಕ್ಕೆಲ್ಲ ತಮ್ಮದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಸಂಪ್ರದಾಯ ಇರುತ್ತೆ. ಅವನ್ನೆಲ್ಲ ಅಧ್ಯಯನ ಮಾಡಿದ್ರೆ ನಮ್ಮ ಹರಪನಹಳ್ಳಿಯ ಸಾಂಸ್ಕೃತಿಕ ಇದು ಪರಂಪರೆ ದೊಡ್ಡದಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇನ್ನೂ ತುಂಬ ಅಧ್ಯಯನ ಮಾಡೋದಿದೆ. ಸಂಶೋಧಕರೆಲ್ಲ ಬಂದು ಅಧ್ಯಯನ ಮಾಡಿದ್ರೆ ಒಳ್ಳೆಯ ಒಂದು ಹರಪನಹಳ್ಳಿಯ ಇತಿಹಾಸವನ್ನು ಕಟ್ಕೊಳ್ಬೋದು. ಈ ಹರಪನಹಳ್ಳಿ ವಿಷಯ ಇನ್ನೂ ಹೆಚ್ಚು ಹಳೆಯ ಇತಿಹಾಸನ ಮತ್ತು ಮೆಲುಕು ಹಾಕಿ ಯಾರಿಗೆ ಗೊತ್ತಿಲ್ಲೋ ಹರಪನಹಳ್ಳಿ ಹೇಗೆ ಸೃಷ್ಟಿ ಆಯ್ತು, ಯಾವ ತರ ಜನ ಇಲ್ಲಿ ವಾಸವಾಗಿದ್ರು, ಯಾವ ರೀತಿ ನಡ್ಕೊಂಡು ಬಂದ್ರು, ಯಾವ ರೀತಿ ಸಂಪ್ರದಾಯ ಇತ್ತು ಅಂತ ಎಲ್ಲನೂ ಇದರಿಂದ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಎಲ್ಲರೂ ಯಾರು ಇತಿಹಾಸದ ಬಗ್ಗೆ ಆಸಕ್ತಿ ಇದೆ ಅಥವಾ ಈಗಿನ ಮುಂದಿನ ಪೀಳಿಗೆಯರು ಬಂದು ಇದನ್ನೆಲ್ಲ ಅಧ್ಯಯನ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಕಳಕಳಿಯ ಮನವಿ.